ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿವಸ ಆಗೋಯ್ತು ಫ್ರೆಂಡ್ಸ್. ಆಲ್ರೆಡಿ 10 ದಿವಸ ಆಗಿಬಿಡ್ತು ನಾನು ವೀಡಿಯೋ ಅಪ್ಲೋಡ್ ಮಾಡಿ. ಸ್ವಲ್ಪ ಕಾರಣಾಂತರಗಳಿಂದ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ವ್ಲಾಗು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ 12 o'clock ಆಗಿದೆ. ನಾನು ನಮ್ಮ ಅತ್ತೆಯವ್ರ ಮನೆ ಹತ್ರ ಇದ್ದೀನಿ. ಸ್ವಲ್ಪ ಸೌಂಡ್ ಬರುತ್ತಷ್ಟೇ. ನಮ್ಮ ಅತ್ತೆಯವ್ರ ಮನೆ ಹತ್ರ ಇದ್ದೀನಿ. ನಮ್ಮ ಬಾವನ ಮಗ ಶಬರಿಮಲೆಗೆ ಹೋಗ್ತಿದ್ರು. ಹಂಗಾಗಿ ನೆನ್ನೆಯಿಂದನೇ ಮನೆ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಜಾಸ್ತಿ ಕೆಲಸ ಇದ್ದಿದ್ದರಿಂದ ಮಾಡೋಕ್ಕಾಗಿಲ್ಲ. ಇವತ್ತು ಶನಿವಾರ ಲೈಟಾಗಿ ಕೆಲಸ ಇತ್ತು, ಹಂಗಾಗಿ ವೀಡಿಯೋ ಮಾಡಿಕೊಂಡೆ. ಅಲ್ಲೇ ಹೋದ ವೀಡಿಯೋದಲ್ಲಿ ಹೇಳಿದ್ದೀನಿ ನಮ್ಮ ಅತ್ತೆಗೆ ಹುಷಾರಿರಲಿಲ್ಲ, ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಆ ಕಡೆನೂ ಮಾಡಿ ವೀಡಿಯೋನು ಮಾಡ್ಕೊಂಡು ನಾನು ಅಡುಗೆನೂ ಮಾಡಿ ಇಲ್ಲಿ ಬಂದು ಕೆಲಸನೂ ಮಾಡಿ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಅವತ್ತಿಂದ ವೀಡಿಯೋ ಮಾಡಿರಲಿಲ್ಲ. ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗು ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಪೂಜೆ ಮಾಡೋಣ ಅಂತ ಎಲ್ಲವನ್ನೂ ಕೂಡ ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ದೀಪ ಹಚ್ಕೋಬೇಕು. ಅದಕ್ಕೂ ಮೊದಲು ವ್ಲಾಗ್ ಅಂದರೆ ವಿಡಿಯೋ ಆನ್ ಮಾಡೋಣ ಅಂದ್ಬಿಟ್ಟು ಆನ್ ಮಾಡಿದೆ ಅಷ್ಟೇ. ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಟೈಮು ನೋಡ್ತಾ ಇರ್ಬೋದು, ಆಲ್ರೆಡಿ 12 o'clock ಆಗಿದೆ. ಇವತ್ತು ಹೋಲ್ಡೇ ಹೇಗೋಗುತ್ತೋ ನೋಡೋಣ. ಊರಿಗೆ ಹೋಗೋಣ ಅಂತ ಇದ್ದೀನಿ. ನಾಳೆ ನಮ್ಮ ಬಿಂದು ಪಾಪುದು ಬರ್ತ್ಡೇ ಇದೆ. ಎಲ್ಲಿಗೆ ಹೋಗ್ತಿದ್ದೀವಿ, ಏನು, ಎಲ್ಲಿ ಬರ್ತ್ಡೇ ಮಾಡ್ತಿದ್ದಾರೆ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತಿನ ವಿಡಿಯೋ ಎಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ. ನೋಡ್ತಾ ಇರ್ಬೋದು ಕಾಣಿಸ್ತಾ ಇದೆಯಾ? ದೀಪ ಒಂದು ಹಚ್ಕೋಬೇಕು. ದೀಪ ಒಂದು ಹಚ್ಕೊಂಡ್ರೆ ಕೆಲಸ ಎಲ್ಲ ಆಯಿತು. ನಮ್ಮ ಅತ್ತೆ ಬಟ್ಟೆ ಒಗಿತಿದ್ದಾರೆ, ಹಂಗಾಗಿ ಸ್ವಲ್ಪ ಸೌಂಡು. ಅವರು ಕೈಲೇ ವಾಶ್ ಮಾಡ್ಕೊತಾರೆ, ಹಂಗಾಗಿ ಸ್ವಲ್ಪ ಸೌಂಡು. ಇಲ್ಲೆಲ್ಲ ಮಿಷಿನ್ಗೆ ಹಾಕಿ ಕಾಣಿಸ್ತಾ ಇದೆಯಾ, ಎಲ್ಲ ಒಣಗಾಕಿದ್ದಾರೆ. ನೋಡೋಣ ಇವತ್ತು ಹೇಗೆ ಹೋಗುತ್ತೋ ಹಾಗೆ ಕಂಟಿನ್ಯೂ ಮಾಡ್ತೀನಿ. ದೇವ್ರಿಗೆ ಹೂವಿನ ಅಲಂಕಾರ ಎಲ್ಲ ಮಾಡಿಬಿಟ್ಟು ಆದಮೇಲೆ ನಮ್ಮ ಗಿಡದಲ್ಲೇ ಬಿಟ್ಟಿದ್ದಂಥ ದಾಸವಾಳ ಹೂವು ಕಿತ್ಕೊಂಡು ಹೋಗಿ ಮುಡ್ಸೋಣ ಅಂದ್ಬಿಟ್ಟು ಬಂದಿದ್ದೀನಿ. ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ ಗಿಡ. ವರ್ಷಕ್ಕೊಂದ್ಸಲಿ ಕಟ್ ಮಾಡ್ತಾರೆ. ಇದು 10 ವರ್ಷ ಆಯಿತು ಈ ಗಿಡ ಹಾಕಿ. 10 ವರ್ಷ ಆದ್ರೂ ಕೂಡ ತುಂಬ ಚೆನ್ನಾಗಿದೆ. ಮತ್ತು ದಿವ್ಸಕ್ಕೊಂದು 8 ರಿಂದ 9 ಹೂವು ಅಂತೂ ಬಿಟ್ಟೇ ಬಿಡುತ್ತೆ. ನಾನು ಕೂಡ ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡಿ, ಅಮ್ಮ ಸ್ನಾನಕ್ಕೆ ಹೋಗಿದ್ರಲ್ಲ, ಸ್ವಲ್ಪ ಬರೋದು ಲೇಟ್ ಆಗುತ್ತೆ. ನನಗೂ ಮನೆ ಹತ್ರ ಕೆಲಸ ಇತ್ತು, ಊರಿಗೆ ಬೇರೆ ಹೋಗಬೇಕಾಗಿತ್ತು. ಯೂನಿಫಾರ್ಮು ಮತ್ತು ಹಸ್ಬೆಂಡ್ ಯೂನಿಫಾರ್ಮು ಎಲ್ಲ ಒಗಿಬೇಕಾಗಿತ್ತು. ನಾನು ಹೋಗ್ತೀನಿ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಮನೆಗೆ ಬಂದೆ. ಮನೇಲೆಲ್ಲ ಕೆಲಸ ಮುಗಿಸಿ ನಾವು ಊರ ಕಡೆ ಹೋದ್ವಿ. ನಾವು ಊರಿಗೆ ಹೋಗೋಷ್ಟೊತ್ತಿಗೆ 6:45 7 ಗಂಟೆ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ಅಪ್ಪ ಅಮ್ಮ ಇಬ್ಬರು ಹಾಲು ಕರಿತಿದ್ರು. ನನ್ನ ಮಗ ಸೈಲೆಂಟಾಗಿ ಹೋಗಿದ್ದಾನೆ. ನಾನು ಜೊತೆಲೇ ಹೋದೆ. ಅಮ್ಮ ಮಾತಾಡಬೇಡ ಅಂತ ಅಂದ್ಬಿಟ್ಟು ಆದಮೇಲೆ ಹೋಗಿ ಮಾತಾಡಿಸ್ತಾ. ಫ್ರೆಂಡ್ಸ್, ಮಧ್ಯಾಹ್ನ ಅತ್ತೆಯವ್ರ ಮನೆಗೆ ಹೋಗಿದ್ನಲ್ಲ, ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಆದಮೇಲೆ ಫೋನು ಸ್ವಿಚ್ ಆಫ್ ಆಗಿಬಿಡ್ತು. ಮನೆಗೆ ಬಂದೆ. ಅಲ್ಲಿಂದ 1:30 ಆಗಿಬಿಟ್ಟಿತ್ತು. ನಮ್ಮ ಮನೆಗೆ ಬಂದೆ. ಅಲ್ಲಿ ಸ್ವಲ್ಪ ಬಟ್ಟೆ ಒಗಿಬೇಕಾಗಿತ್ತು. ಅದನ್ನೆಲ್ಲ ಇನ್ನು ಸೋಮವಾರ ಹೋದರೆ ಸ್ಕೂಲ್ ಡ್ರೆಸ್ ಇರಲ್ವಲ್ಲ, ಯೂನಿಫಾರ್ಮು, ಹಂಗಾಗಿ ಯೂನಿಫಾರ್ಮ್ ಎಲ್ಲ ಒಗಿಬೇಕಾಗಿತ್ತು. ಅದನ್ನೆಲ್ಲ ಮಿಷಿನ್ಗೆ ಹಾಕಿ ಒಗೆದ್ಮೇಲೆ ಒಣಗಾಕ್ಬಿಟ್ಟು ನಾವೆಲ್ಲ ಫ್ರೆಶ್ ಅಪ್ ಆಗಿ, ಕರೆಂಟೇ ಬರಲಿಲ್ಲ ಚಾರ್ಜಿಂಗ್ ಹಾಕೋಣ ಅನ್ನೋದಕ್ಕೆ. ನನ್ನ ಮಗ ನಮ್ಮ ಅತ್ತೆ ಮನೆಗೆ ಹೋದ್ರಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊತಾ ಇರ್ತೀನಲ್ಲ, ಅವ್ನು ಫೋನ್ ನೋಡಿಕೊಂಡು ಚಾರ್ಜಿಂಗ್ ಖಾಲಿ ಮಾಡ್ತಾನೆ. ವೀಡಿಯೋ ಮಾಡೋದಕ್ಕೋಸ್ಕರ ಏನು ಸಪ್ರೇಟ್ ಫೋನ್ ಇಲ್ಲ, ಒಂದೇ ಫೋನ್ ಯೂಸ್ ಮಾಡ್ತಾ ಇರೋದಲ್ವ, ಹಂಗಾಗಿ. ಮತ್ತು ಸಂಜೆವರೆಗೂ ಕರೆಂಟು ಬರಲೇ ಇಲ್ಲ. ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ, ಇರಲಿ ಬಿಡು ಏನು ಮಾಡೋಕ್ಕಾಗಲ್ಲ ಅಂತ. ಆಲ್ರೆಡಿ 5:30 6 o'clock ಆಗಿತ್ತು ಅನಿಸುತ್ತೆ. ಆಗ ನಾವು ಊರ ಕಡೆ ಬರೋದಕ್ಕೆ ಹೊರಟ್ವಿ. ಈಗಲೂ ಕೂಡ ಚಾರ್ಜಿಂಗ್ ಹಾಕಿ ಮಾತಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಕರೆಂಟೇ ಇರಲಿಲ್ಲ ಅಲ್ಲಿ. ಈಗ ಬಂದು ಚಾರ್ಜಿಂಗ್ ಹಾಕ್ತೆ. ಈಗ ಒಂದು 10 minutes ಆಯಿತು ಅನಿಸುತ್ತೆ ನಾವು ಊರಿಗೆ ಬಂದ್ವಿ. ಅಮ್ಮ ಮತ್ತು ಅಪ್ಪ ಎಲ್ಲ ಹಾಲು ಕರಿತಿದ್ದಾರೆ. ನನ್ನ ಮಗಳು TV ನೋಡಿಕೊಂಡು ಕೂತ್ಕೊಂಡಿದ್ದಾರೆ. ಇವತ್ತು ಅಮ್ಮ ಏನು ಸಾಂಬಾರು ಮಾಡ್ತಾರೋ ಗೊತ್ತಿಲ್ಲ. ತೊಗರಿಕಾಳು ಸುಳ್ದು ಇಟ್ಟಿದ್ದಾರೆ. ನೋಡೋಣ ಏನು ಸಾಂಬಾರು ಮಾಡ್ತಾರೆ ಅಂತ. ನಾನು ಬೆಳಗ್ಗೆ ತೊಗರಿಕಾಳು ಮತ್ತು ಹಣ್ಣೆ ಸೊಪ್ಪು ಮಿಕ್ಸು, ಊರ ಕಡೆಯೆಲ್ಲ ಮಿಕ್ಸ್ ಸೊಪ್ಪು ಸಿಗುತ್ತಲ್ಲ, ಅದು ಅಮ್ಮ ಕೊಟ್ಟು ಕಳಿಸಿದ್ರು. ಅದನ್ನೇ ಹಾಕಿ ಉಪ್ಸಾರು ಮಾಡಿದೆ. ಅತ್ತೆಗೆ ಕೊಟ್ಟು ಬಂದೆ. ಅಂದರೆ ಹಸ್ಬೆಂಡ್ ಅವ್ರ ಅಮ್ಮಂಗೆ
ಸಾಂಬಾರು ಮಾಡಿ ಕೊಟ್ಬಿಟ್ಟು ಆದಮೇಲೆ ಅಲ್ಲಿ ಹೋಗಿ ವಾರ ಮಾಡಿಬಿಟ್ಟು ಬಂದೆ. ನೋಡೋಣ ಅಮ್ಮ ಇಲ್ಲೇನು ಮಾಡ್ತಾರೆ. ಇವತ್ತು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ನಾಳೆ ಇದೇ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಆಗಿದೆ ಅಷ್ಟೇ, ಹಾಗಾಗಿ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ನೋಡೋಣ. ಅಮ್ಮ ಅಡುಗೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇಲ್ಲಿ ಅಪ್ಪ ಪಪ್ಪಾಯ ತಂದಿದ್ರಂತೆ ಹೊಲ್ದತ್ರದಿಂದ, ಮಕ್ಕಳಿಗೆಲ್ಲ ಕಟ್ ಮಾಡಿಕೊಡ್ತಿದ್ದಾರೆ. ಅಪ್ಪನ ಕೆಲಸ ಇದೆ, ಹೋಗಿದ ತಕ್ಷಣ ಮಕ್ಳಿಗೆ ತಿಂಡಿ ಕೊಡಿಸೋದು, ಮನೇಲಿ ಏನಾದರೂ ಹಣ್ಣಿದೆಯಾ, ಏನಾದರೂ ತಿಂಡಿ ಇದೆಯಾ ತಿನ್ನೋದಕ್ಕೆ ಎಲ್ಲ ನೋಡಿ ಮಕ್ಕಳು ಕೊಟ್ಕೊಂಡು ಅವ್ರ ಜೊತೆ ಇನ್ನೂ ಒಂದು ದಿವಸ ಕಾಲ ಕಳೀತಾರೆ. ಅಮ್ಮ ತರಕಾರಿ ಮತ್ತು ತೊಗರಿಕಾಯಿ ಎಲ್ಲವನ್ನು ಹಾಕಿ ತರಕಾರಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ರು. ಇನ್ನು ಪುಡಿ ಹಾಕಿರಲಿಲ್ಲ, ಸಾಂಬಾರು ಪುಡಿ, ಮತ್ತು ಮುದ್ದೆಗೆ ಒಂದು ಕಡೆ ಇಟ್ಕೊಂಡಿದ್ದಾರೆ. ತೆಂಗಿನಕಾಯಿ ತುರ್ಕೊತಿದ್ದಾರೆ, ಸಾಂಬಾರ್ಗೆ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಅಂದ್ಬಿಟ್ಟು. ಆದಮೇಲೆ ನಾವು ಕೂಡ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಬಜ್ಜಿಗೂ ಎಲ್ಲ ರೆಡಿ ಮಾಡಿಕೊಂಡು, ನನ್ನ ಮಗಳು ನಮ್ಮ ಮನೇಲಿ ಎಷ್ಟೇ ತಿಂದರೂ ಕೂಡ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಬಜ್ಜಿ ಮಾಡು ಅಂತ ಹೇಳ್ತಾಳೆ. ನಾವು ಬರ್ತೀವಿ ಅಂತ ಗೊತ್ತಿದ್ರೆ ಅಮ್ಮ ಬಜ್ಜಿ ಮೆಣಸಿನ್ಕಾಯಿ ತರಿಸಿರ್ತಾರೆ ಮೊದಲೇ. ಬಜ್ಜಿ ಎಲ್ಲ ಅಮ್ಮನೇ ಮಾಡಿಕೊಂಡ್ರು. ನಾನು ಮಾಡ್ತೀನಿ ಅಂದಿದ್ದಕ್ಕೆ ಅಲ್ಲೂ ಕೆಲಸ ಮಾಡಿ ಸಾಕಾಗಿ ಬಂದಿದ್ಯಾ ಬಿಡು ನಾನು ಮಾಡ್ತೀನಿ ಅಂತ ನನ್ನ ಕೈಲಿ ಒಂದು ಕೆಲಸನೂ ಕೂಡ ಅವ್ರು ಮಾಡಿಸೋದಿಲ್ಲ. ಅಮ್ಮನೇ ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಬಜ್ಜಿ ಮಾಡಿ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ತರಕಾರಿ ಸಾಂಬಾರು, ಮುದ್ದೆ, ಬಜ್ಜಿ ಇವತ್ತು ನೈಟು ಊಟ ಆಗಿತ್ತು. ನನ್ನ ಮಗಳಿಗೆ ಏನು ಖುಷಿನೋ ಗೊತ್ತಿಲ್ಲ, ಊರಿಗೆ ಹೋದರೆ ಅಷ್ಟು ಖುಷಿ ಪಡ್ತಾಳೆ. ಮತ್ತು ಆದಮೇಲೆ ಅಪ್ಪನೂ ಕೂಡ ಕೊತ್ತಂಬರಿ ಸೊಪ್ಪು ಹೊಲ್ದತ್ರದಿಂದ ತಂದಿದ್ರಂತೆ. ಅದನ್ನು ಆಗಿಂದಾಗೆ ಸೊಪ್ಪೆಲ್ಲ ಸೋಸಿ ಬಿಡಿಸಿ ಇಟ್ಬಿಡ್ತಾರೆ. ತಿರ್ಗಾ ಮತ್ತೆ ಅದು ಗಲೀಜಿದ್ರೆ ಕೆಟ್ಟೋಗ್ಬಿಡುತ್ತೆ, ಮತ್ತು ಕೊಳ್ತೋಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅಪ್ಪ ಹೊಲ್ದತ್ರದಿಂದ ಏನೇ ತರಲಿ ಫ್ರೀ ಆದಾಗ ಸಂಜೆ ಮೇಲೆ ಒಂದು 4:15 ಮೇಲೆ ಅವರು ಫ್ರೀ ಆಗ್ತಾರಲ್ಲ, ಅವಾಗ ಅಪ್ಪ ಅಮ್ಮ ಇಬ್ಬರು ಸೊಪ್ಪೆಲ್ಲ ಬಿಡಿಸ್ಕೊಂಡು ಇಟ್ಕೊತಾರೆ. ಇದು ನೆಕ್ಸ್ಟ್ ಡೇ ವೀಡಿಯೋ ಆಗಿರುತ್ತೆ, ಭಾನುವಾರದ್ದು. ನಮ್ಮ ಬಿಂದು ಪಾಪುದು ಬರ್ತಡೇ ಇದೆ ಚಿಂಚಿಂಗಿರಿಲಿ, ಅದಕ್ಕೋಸ್ಕರ ನಾನು, ನನ್ನ ಮಗಳು, ನನ್ನ ಮಗ, ನಮ್ಮಮ್ಮ ಮತ್ತು ಅಣ್ಣ ಇಷ್ಟು ಜನನೂ ಕೂಡ ಹೋಗ್ತಾ ಇದ್ದೀವಿ. ಆದಮೇಲೆ ಎಂಡ್ ಪೋಸ್ಟ್ ಅಂತ ಸಿಗುತ್ತೆ, ಅಲ್ಲಿ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಮಾಮ ಇಬ್ಬರು ಬಂದು ಜಾಯ್ನ್ ಆದರು. ನೋಡ್ತಾ ಇರ್ಬೋದು ಕಾರ್ ಪಾರ್ಕಿಂಗ್ ಎಷ್ಟು ಜನ ಅಂದರೆ ಹೇಳ್ಕೊಳ್ಳೇಬಾರ್ದು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಜನ. ಇವತ್ತು ಎಲ್ಲದಕ್ಕಿಂತ ಇವತ್ತೊಂದು ದಿವಸ ತುಂಬ ಫಂಕ್ಷನ್ಸ್ ಇದ್ದೋ, ಮತ್ತು ತುಂಬ ಅಂದರೆ ತುಂಬ ಫಂಕ್ಷನ್ಸ್ ಇದ್ದೋ, ಅಷ್ಟು ಜನನೂ ಕೂಡ ಇದ್ದರು. ದೇವ್ರನ್ನ ಕಣ್ಣು ತುಂಬ ನೋಡೋಕ್ಕೆ ಆಗಲಿಲ್ಲ. ಹೋಗಿ ಮುಂದೆ ಅಂತ ಹೇಳಿ ಇದು ಮಾಡಿಬಿಟ್ರು. ಇಲ್ಲಿ ದೇವಸ್ಥಾನದ ಮುಂದ್ಗಡೆನೇ ಕಡ್ಡಿ ಕರ್ಪೂರ ಹಚ್ಕೊಳ್ಳೋರಿದ್ರೆ ಹಚ್ಕೋಬೋದು. ಯಾಕಂದರೆ ದೇವಸ್ಥಾನದೊಳಗಡೆ ಪೂಜೆ ಮಾಡಿಸೋದಕ್ಕೆ ಅಷ್ಟು ಬಿಡೋಕ್ಕಾಗಲ್ವಲ್ಲ, ಎಲ್ಲರೂ ಕೂಡ ಪೂಜೆ ಮಾಡ್ಸೋಕ್ಕಾಗಲ್ವಲ್ಲ, ಹಂಗಾಗಿ ಕಡ್ಡಿ ಕರ್ಪೂರ ಹಚ್ಕೊಳ್ಳೋರಿದ್ರೆ ಇಲ್ಲಿ ಹಚ್ಕೋಬೋದು ಅಂತ ಮಾಡಿದ್ದಾರೆ. ನಾವು ಕೂಡ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ದೇವಸ್ಥಾನದೊಳಗಡೆನೂ ಕೂಡ ಹೋದ್ವಿ. ತುಂಬ ಅಂದರೆ ತುಂಬ ಜನ ಫ್ರೆಂಡ್ಸ್, ಹೇಳ್ಕೊಳ್ಳೇಬಾರ್ದು. ಭಾನುವಾರ ಆಗಿರೋದ್ಕೂ ಇವತ್ತು ಫಂಕ್ಷನ್ಸು ಅದಲ್ದರ ಇನ್ನೇನು ಇನ್ಮೇಲಷ್ಟು ಒಂದು 15 ಡೇಸ್ ಅಷ್ಟು ಧನುರ್ಮಾಸದಲ್ಲಿ ಯಾರೂ ಕೂಡ ಫಂಕ್ಷನ್ಸ್ ಮಾಡಲ್ಲ. ಹಂಗಾಗಿ ಈ ಭಾನುವಾರನೇ ತುಂಬ ಜನ ಫಂಕ್ಷನ್ಸ್ ಇಟ್ಕೊಂಡಿದ್ರು. ನಮ್ಮ ಬಿಂದೂರು ಕೂಡ ಇವತ್ತೇ ಇಟ್ಕೊಂಡಿದ್ರು. ನೋಡ್ತಾ ಇರ್ಬೋದು ತೇರಿದೆ, ಮತ್ತು ಕಾಲಭೈರವೇಶ್ವರ ದೇವಸ್ಥಾನ ಅಷ್ಟು ನೀಟಾಗಿ ತೋರ್ಸೋಕ್ಕಾಗಲಿಲ್ಲ. ಆದ್ರೂ ಕೂಡ ನನಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟು ತೋರಿಸಿದ್ದೀನಿ. ಮಾಳಮ್ಮ ದೇವಿ ಇದೆ, ಮತ್ತು ಇದೊಂದು ಹೆಣ್ದೇವ್ರಿದೆ, ಆದಿಶಕ್ತಿ ಅಮ್ಮ ಅಂತ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು ಇವರು ಗುರುಗಳು ಇವರೇನೆ. ನಾವು ಅಲಾಸ್ ಬಂದಿದ್ರಾಗಿತ್ತು, ಇನ್ನೂ ಬಂದಿಲ್ಲ ಅಂತ ಅಂದ್ಬಿಟ್ಟು ನಾವು ಈ ಸೈಡಿಂದ ಬಂದ್ವಿ. ಅಲ್ಲೇ ಬಂದು ಕೂತಿದ್ರು, ತಿರ್ಗಾ ಮತ್ತೆ ಬಿಡಲಿಲ್ಲ. ನಾವು ಹೆಂಗೂ ನೋಡ್ಕೊಂಡ್ವಲ್ಲ ಅಂತ ಬಂದ್ವಿ. ದೇವಸ್ಥಾನದಿಂದ ಪೂಜೆ ಎಲ್ಲ ಮಾಡಿಕೊಂಡು ಬರೋಷ್ಟೊತ್ತಿಗೆ ನಮ್ಮ ಬಿಂದೂರು ಕೂಡ ಕೇಕ್ ಕಟಿಂಗ್ ಮಾಡೋಕ್ಕೆ ರೆಡಿ ಮಾಡಿಕೊಂಡ್ರು. ಕೇಕ್ ಕಟ್ ಮಾಡಿಸಿ ನಾವು ಕೂಡ ಊಟ ಮಾಡಿಕೊಂಡು, ತುಂಬ ಚೆನ್ನಾಗಿ ಮಾಡಿಸಿದ್ರು ಊಟನೂ ಕೂಡ, ನಾನ್ ವೆಜ್ಜು. ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ನಮ್ಮಮ್ಮ ಆದರೂ ಕೇಳಲ್ಲ, ಹೊಟ್ಟೆ ತುಂಬಿದೆ ಅಂದರೂ ಕೇಳಲ್ಲ. ಉಪ್ಸಾರು ಮಾಡಿ ತಿರ್ಗಾ ಅನ್ನ ಮಾಡಿ ರೆಡಿ ಮಾಡಿದರು. ನಂದು ಫೋನು ಸ್ವಲ್ಪ ನನ್ನ ಮಗ ಕೆಳಗೆ ಬೀಳಿಸಿ ಹೊಡೆದಾಕ್ಬಿಟ್ಟಿದ್ದೆ, ನನಗೋಸ್ಕರ ಬ್ಲರ್ ಬರ್ತೈತೆ, ಕ್ಯಾಮ್ರಾ ಬೇರೆದು ಹಾಕಿಸ್ಬೇಕು, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಈ ಥರ ಇದೆಯಲ್ಲ ವೀಡಿಯೋ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ನಮ್ಮದೆಲ್ಲ ಊಟ ಆಗಿತ್ತು. ಆದಮೇಲೆ ನಾವು ಕೂಡ ಮನೆ ಕಡೆ ಹೋಗೋಣ ಅಂತ ಹೊರಟಿದ್ದೀವಿ. ನೈಟು ಆಲೇ 7:30 ಆಗಿದೆ. ನಾವು ಕೂಡ ಬೆಂಗಳೂರಿಗೆ ಹೊರಟ್ಬಿಡೋಣ ಅಂತ ಹೊರಟಿದ್ದೀವಿ. ಈ ನಿನ್ನೆದು ಮತ್ತು ಇವತ್ತಿಂದು ವೀಡಿಯೋ ಇಷ್ಟ ಆಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ. ಬಾಯ್.